ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕ ಅಶೋಕ್ ಕುಮಾರ್ ರೈ ಮುಂದಾಗಿದ್ದಾರೆ. ಈಗಾಗಲೇ ದೇವಸ್ಥಾನ ಸುತ್ತಮುತ್ತಲ ಮನೆಗಳನ್ನು ನೆಲಸಮ ಮಾಡಿರುವ ಶಾಸಕರು ಮಹಿಳಾ ಪೊಲೀಸ್ ಠಾಣೆಯ ನೆಲಸಮಕ್ಕೂ ಮುಂದಾಗಿದ್ದಾರೆ. ಇದಕ್ಕಾಗಿ ಪೊಲೀಸ್ ಠಾಣೆಯೇ ಅಕ್ರಮ ಎಂದು ಪತ್ರ ಬರೆದಿದ್ದಾರೆ. ಪೊಲೀಸ್ ಠಾಣೆ ಅಕ್ರಮ ಎಂದು ಗೃಹ ಸಚಿವರಿಗೆ ಪತ್ರ. ಮಹಿಳಾ ಠಾಣೆ ತೆರವಿಗೆ ನಿರಾಕರಿಸಿದ ಹೋಮ್ ಮಿನಿಸ್ಟರ್. ಕಳೆದ 80 ವರ್ಷಕ್ಕೂ ಹೆಚ್ಚು ಅವಧಿಯಿಂದ ಈ ಕಟ್ಟಡದಲ್ಲಿ ಪೊಲೀಸ್ ಠಾಣೆ ಕಾರ್ಯನಿರ್ವಹಿಸಿದೆ. ಪುತ್ತೂರು ನಗರ ಠಾಣೆಯಾಗಿ, ಆನಂತರ ಸಂಚಾರಿ ಠಾಣೆಯಾಗಿ, ಸದ್ಯ ಮಹಿಳಾ ಪೊಲೀಸ್ ಠಾಣೆಯಾಗಿ ಕೆಲಸ ಮಾಡಲಾಗ್ತಿದೆ. ಆದರೆ ಕಟ್ಟಡಕ್ಕೆ ಅನುಮತಿಯೇ ಇಲ್ಲ, ಅನಧಿಕೃತವಾಗಿ ನಿರ್ಮಾಣಗೊಂಡಿದೆ ಎಂದು ಶಾಸಕರು ಒತ್ತಾಯ ಮಾಡಿದ್ದಾರೆ. ಕಟ್ಟಡ ತೆರವುಗೊಳಿಸಲು ಅನುಮತಿ ಕೋರಿ ಶಾಸಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ದೇವಸ್ಥಾನದ ಆವರಣದಲ್ಲಿದ್ದ ಹಲವು ಮನೆಗಳನ್ನು ತೆರವು ಮಾಡಲಾಗಿದೆ. ಪೊಲೀಸ್ ಠಾಣೆಯ ತೆರವುಗೊಳಿಸಲು ಸರ್ಕಾರದ ಅನುಮತಿಗಾಗಿ ಪತ್ರ ಬರೆದರೂ ಗೃಹ ಸಚಿವರು ನಿರಾಕರಿಸಿದ್ದಾರೆ. ಮಹಿಳಾ ಠಾಣೆ ನಗರದ ಮಧ್ಯಭಾಗದಲ್ಲಿ ಇದ್ದು ವಾರ್ಷಿಕ ಉತ್ಸವದ ಸಂದರ್ಭ ನಿಭಾಯಿಸಲು ಅಗತ್ಯವಿದೆ. ದೂರು ನೀಡಲು ಬರುವ ಮಹಿಳೆಯರಿಗೂ ಅನುಕೂಲಕರ. ಹೀಗಾಗಿ ಠಾಣೆ ಸ್ಥಳಾಂತರಿಸಲು ಸಾಧ್ಯವಿಲ್ಲ ಎನ್ನುವ ಉತ್ತರವನ್ನು ನೀಡಿದ್ದಾರೆ. ಇದೀಗ ಶಾಸಕ ಅಶೋಕ್ ಕುಮಾರ್ ರೈ ಮತ್ತೆ ಸರ್ಕಾರಕ್ಕೆ ಹೊಸ ಮನವಿ ಸಲ್ಲಿಸಿದ್ದಾರೆ. ಪುತ್ತೂರಿನ ಒಡೆಯ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಇಲ್ಲಿಯ ಶಾಸಕರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಕೆಲವೊಂದು ನಿರ್ಣಯಗಳನ್ನು ಏಕಪಕ್ಷೀಯವಾಗಿ ತಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮಹಿಳಾ ಪೊಲೀಸ್ ಸ್ಟೇಷನನ್ನು ತೆಗೆದು ಅಲ್ಲಿ ವಿಶಾಲವಾದ ಜಾಗ ಸಿಗ್ತದೆ, ಉಳ್ಳಾಳ್ತಿ ಬರುವಾಗ ಅಲ್ಲಿ ತೊಂದರೆ ಆಗ್ತದೆ ಎಂಬ ಉದ್ದೇಶದಿಂದ ಇಟ್ಟುಕೊಂಡು ಆ ಮಹಿಳಾ ಪೊಲೀಸ್ ಸ್ಟೇಷನ್ ತೆಗೆಯಲಿಕ್ಕೆ ಹೊರಟು. ಪೊಲೀಸ್ ಠಾಣೆ ಕಟ್ಟಡ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿದೆ. ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಈ ಕಟ್ಟಡ ತೊಂದರೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ತಕ್ಷಣವೇ ಕಟ್ಟಡ ತೆರವುಗೊಳಿಸಬೇಕೆಂದು ಮತ್ತೊಮ್ಮೆ ಮನವಿ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಅವಿನಾಭಾವ ಸಂಬಂಧ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಪೇಟೆಯ ಮಧ್ಯದಲ್ಲಿರುವಂಥದ್ದು, ಅದಕ್ಕೋಸ್ಕರ ಪೊಲೀಸ್ ಅಲ್ಲೇ ಇಡಬೇಕಂತ ಕೆಲವರ ಭಾವನೆಗಳು ಇದ್ದರೂ ಕೂಡ ಯಾರು ಹೇಳಲಿಕ್ಕೆ ಹೋಗಲಿಲ್ಲ. ಅದನ್ನೇ ಅವರು ಒಪ್ಪಿಗೆ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ಅದಕ್ಕೆ ಯಾವುದೇ ಸರ್ಕಾರದ ಒಪ್ಪಿಗಿಲ್ಲ ಎಂಬುದನ್ನು ನಮಗೆಲ್ಲ ಗೊತ್ತಾಗಿದೆ. ಆದ್ದರಿಂದ ದಯವಿಟ್ಟು ಇಂಥ ಯೋಜನೆಗಳನ್ನು ಮಾಡುವಾಗ ಸುಳ್ಳು ಹೇಳಬೇಡಿ, ಸತ್ಯ ವಿಚಾರಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮಹಿಳಾ ಠಾಣೆಯ ಕಟ್ಟಡ ತೆರವು ವಿಚಾರವನ್ನ ಶಾಸಕ ಅಶೋಕ್ ಕುಮಾರ್ ರೈ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಕಟ್ಟಡ ತೆರವುಗೊಳಿಸಿಯೇ ಸಿದ್ಧ ಎನ್ನುವ ಪಟ್ಟನ್ನು ಶಾಸಕರು ಆರಂಭಿಸಿದ್ದಾರೆ. ಆದರೆ ಠಾಣೆ ಅಗತ್ಯ ಅಂತಿದ್ದಾರೆ ಸ್ಥಳೀಯರು. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.